ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇವತ್ತಿನ ವ್ಲಾಗ್‌ನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಮಾರ್ನಿಂಗ್ ಇಂದಾನೆ ವ್ಲಾಗ್‌ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ತಿಂಡಿಗೆ ಅಂದ್ಬಿಟ್ಟು ಬೇಬಿ ಪೊಟ್ಯಾಟೊ ಇತ್ತು. ಬೇಬಿ ಪೊಟ್ಯಾಟೊ ಫ್ರೈನ ಮಾಡ್ಕೊಂಡು ಅದ್ರ ಜೊತೆ ಒಂಥರ ಈಸಿಯಾಗಿ ಗೀ ರೈಸ್ ತರ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಅದನ್ನು ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಏನು ಅಂತ ಅಂದ್ರೆ 2026ರಲ್ಲಿ ನಾವೊಂದಿಷ್ಟು ಬದಲಾವಣೆಗಳನ್ನ ಮಾಡ್ಕೋಬೇಕು ಅಂತ ತುಂಬಾ ಪ್ಲಾನಿಂಗ್‌ನ ಹಾಕೊಂಡಿರ್ತೀವಿ ಅಲ್ವಾ? ಅಂದ್ರೆ ಜನವರಿ ಫಸ್ಟ್ ಸ್ಟಾರ್ಟ್ ಆದಾಗ ಒಂಥರ ಎಕ್ಸೈಟ್ಮೆಂಟ್ ಆಗಿರ್ಬೋದು, ಖುಷಿ ಆಗಿರ್ಬೋದು, ನಮ್ಮ ಎನರ್ಜಿ ಲೆವೆಲ್ ತುಂಬಾ ಜಾಸ್ತಿ ಇರುತ್ತೆ. ಅವತ್ತೊಂದ್ ದಿನ ಏನೋ ಫಸ್ಟ್ ಯಾವ್ದೇ ಕೆಲಸ ಮಾಡ್ಬೇಕಾದ್ರೂ ಅಷ್ಟೇ ತುಂಬಾ ಎನರ್ಜಿ ಆಗಿ ನಮ್ ದಿನಾನ ಸ್ಟಾರ್ಟ್ ಮಾಡ್ಕೋತೀವಿ. ಒಂಥರ ಖುಷಿಯಿಂದ ಸ್ಟಾರ್ಟ್ ಮಾಡ್ಕೋತೀವಿ. ಬಟ್ ಅದು ಹೋಗ್ತಾ ಹೋಗ್ತಾ ಏನಾಗ್ಬಿಡುತ್ತೆ ಅಂತ ಅಂದ್ರೆ ಕೆಲಸ ಮಾಡೋದಕ್ಕೆ ಬೇಜಾರಾಗುವಂತದ್ದಾಗಿರ್ಬೋದು, ಅಂತ ಅಂದ್ರೆ ಅದನ್ನ ಕಂಪ್ಲೀಟ್ ಮಾಡ್ದೇನೆ ಅರ್ಧಕ್ಕೆ ಸ್ಟಾಪ್ ಮಾಡುವಂತದ್ದಾಗಿರ್ಬೋದು. ಈ ರೀತಿ ಮಿಸ್ಟೇಕ್‌ಗಳು ತುಂಬಾ ಸಲ ಆಗ್ತಿರುತ್ತೆ ಅಲ್ವಾ? ಬಟ್ ಈ ಸಲ ಏನು ಅಂತಂದ್ರೆ ಒಂದಿಷ್ಟು ಅಭ್ಯಾಸಗಳನ್ನ ಮಾಡ್ಕೊಳ್ಳೇಬೇಕು, ಚೇಂಜಸ್ ಮಾಡ್ಕೊಳ್ಳೇಬೇಕು ಅಂತ ತುಂಬಾ ಜನ ಪ್ಲಾನಿಂಗ್ ಹಾಕೊಂಡಿರ್ತಾರೆ. ಯಾರ್ಯಾರೆಲ್ಲ ಅದನ್ನ ಕಂಪ್ಲೀಟ್ ಮಾಡಿದ್ದೀರಾ ಪ್ಲೀಸ್ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ಏನ್ ಗೊತ್ತಾ, ನಾವು ಫಸ್ಟ್ ಯಾವ್ದೇ ಕೆಲಸ ಮಾಡ್ಬೇಕು ಅಂತ ಅಂದ್ರೂ ಆ ಖುಷಿ ಇರುತ್ತೆ. ಏನಕ್ಕೆ ಅದು ಅರ್ಧಕ್ಕೆ ಸ್ಟಾಪ್ ಆಗ್ಬಿಡುತ್ತೆ ಅಂತ ಅಂದ್ರೆ ನಮ್ಗೆ ಆ ಕೆಲ್ಸದ ಮೇಲೆ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ಏನು ಅಯ್ಯೋ ಪ್ರತಿದಿನ ಅದೇ ದಿನ ಸ್ಟಾರ್ಟ್ ಆಗುವಂತದ್ದಾಗಿರ್ಬೋದು, ಪ್ರತಿದಿನ ಬೇಗ ಎದ್ದೇಳುವಂತದ್ದಾಗಿರ್ಬೋದು, ಈ ರೀತಿನೇ ದಿನ ಮಾಡಿದ್ನೇ ಮಾಡ್ಬೇಕಲ್ಲ ಅಂತ ಒಂಥರ ನಮ್ಗೆ ಆ ಕೆಲ್ಸದ ಮೇಲೆ ಬೇಜಾರಾದಾಗ ಇಂಟ್ರೆಸ್ಟ್ ಕೂಡ ಕಮ್ಮಿ ಆಗುತ್ತೆ. ಆ ಕೆಲ್ಸನ ನಾವು ಕಂಪ್ಲೀಟ್ ಮಾಡ್ದೇನೆ ಅರ್ಧಕ್ಕೆ ಸ್ಟಾಪ್ ಮಾಡುವಂತ ಸಿಚುಯೇಷನ್ ಜಾಸ್ತಿ ಆಗ್ಬಿಡುತ್ತೆ. ನಾನೇನು ಅಂತ ಅಂದ್ರೆ ಫಸ್ಟ್ ತುಂಬಾ ಓವರ್ ಥಿಂಕಿಂಗು. ಈ ಸಲ ಏನ್ ಅನ್ಕೊಂಡಿದ್ದೆ, ಆದಷ್ಟು ಯೋಚನೆ ಮಾಡೋದನ್ನ ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು. ತುಂಬಾ ಯೋಚನೆ ಮಾಡ್ತಿದ್ದೆ. ನೆಕ್ಸ್ಟ್ ಏನಾಗುತ್ತೋ ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಏನಾಗುತ್ತೋ ಅಂತ ಅದ್ರ ಬಗ್ಗೆ ಥಿಂಕಿಂಗ್‌ನ ಮಾಡುವಂತದ್ದು. ಯಾವುದೇ ಒಂದು ವಿಚಾರ ಆದ್ರೂ ಅಷ್ಟೇ ನಾನು ಇವಾಗ್ಲೂ ಒಂದ್ ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದ್ದೀನಿ. ತುಂಬಾ ಯೋಚನೆ ಮಾಡುವಂತದ್ದಾಗಿರ್ಬೋದು. ಈ ರೀತಿ ಗೊತ್ತಿಲ್ಲ, ಅದು ಅವಾಗಿಂದ ನನ್ಗೆ ಅಭ್ಯಾಸ ಆಗಿ ಬಂದಿರೋದ್ರಿಂದ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳೋದು. ಅಂತ ಅಂದ್ರೆ ಏನೇ ಕೆಲ್ಸ ಆದ್ರೂ ಕೂಡ, ಏನೇ ಪ್ರಾಬ್ಲಮ್ ಇದ್ರೂ ಕೂಡ ಅಷ್ಟು ನಮ್ಗೆ ಕಷ್ಟ ಅಂತ ಅನ್ಸಲ್ಲ. ಬಟ್ ನಾವ್ ಯಾವಾಗ ಯೋಚನೆ ಮಾಡೋದನ್ನ ಜಾಸ್ತಿ ಮಾಡ್ಕೋತೀವಿ, ನಮ್ಗೆ ಒಂಥರ ಮೆಂಟಲ್ ಹೆಲ್ತ್ ಕೂಡ ಡಿಸ್ಟರ್ಬ್ ಆಗ್ಬಿಡುತ್ತೆ. ಎಷ್ಟೇ ಪೊಟೆನ್ಷಿಯಲ್, ಎಷ್ಟೇ ಎನರ್ಜಿ ಇದ್ರೂ ಕೂಡ ಫಿಸಿಕಲಿ ತುಂಬಾ ವೀಕ್ ಆಗ್ತಾ ಹೋಗ್ಬಿಡ್ತೀವಿ. ಕೆಲಸ ಮಾಡೋದಕ್ಕೆ ಬೇಜಾರಾಗುವಂತದ್ದಾಗಿರ್ಬೋದು, ಯಾವುದೇ ಕೆಲಸಗಳನ್ನ ಕಂಪ್ಲೀಟ್ ಮಾಡ್ತಾನೆ ಇರುವಂತದ್ದಾಗಿರ್ಬೋದು. ಈ ರೀತಿ ತೊಂದರೆಗಳೆಲ್ಲ ಸ್ಟಾರ್ಟ್ ಆಗ್ಬಿಡುತ್ತೆ. ನನ್ಗೂ ಕೂಡ ಈ ರೀತಿ ಒಂಥರ ಯಾವಾಗ್ಲೂ ಥಿಂಕಿಂಗ್ ಮಾಡಿ ಮಾಡಿ ಓವರ್ ಥಿಂಕಿಂಗ್ ಜಾಸ್ತಿ ಆಗ್ಬಿಟ್ಟು ತುಂಬಾ ಬೇಜಾರಾಗುವಂತದ್ದು ಈ ರೀತಿ ಆಗ್ತಾ ಇತ್ತು. ಬಟ್ ಈ ಸಲ ಅದನ್ನ ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೆ. ಅದು ಕಮ್ಮಿ ಮಾಡ್ಕೊಂಡು ಏನ್ ಗೊತ್ತಾ, ನಾವ್ ಅತಿ ಹೆಚ್ಚು ಯೋಚನೆ ಮಾಡ್ದಷ್ಟು ಇವಾಗಿನ ಖುಷಿನ ಎಂಜಾಯ್ ಮಾಡೋದಕ್ಕೆ ಆಗೋದಿಲ್ಲ. ಮತ್ತೆ ಮಕ್ಳ ಜೊತೆ ಸರಿಯಾಗಿ ಟೈಮ್‌ನ ಸ್ಪೆಂಡ್ ಮಾಡೋದಿಲ್ಲ. ಏನೋ ಒಂದು ಯೋಚನೆ ಮಾಡ್ತಿರ್ತೀವಿ, ಮಕ್ಳ ಜೊತೆ ಏನೋ ಒಂದು ಅವ್ರು ಕೇಳ್ತಿರ್ತಾರೆ, ಅವ್ರ ಕಡೆ ಗಮನ ಕೊಡೋದಿಕ್ ಆಗ್ತಿರಲ್ಲ. ಮಕ್ಳ ಮೇಲೆ ರೇಗಾಡುವಂತದ್ದಾಗಿರ್ಬೋದು, ಫ್ಯಾಮಿಲಿನ ಸರಿಯಾಗಿ ಮ್ಯಾನೇಜ್ ಮಾಡ್ತಾನೆ ಯಾವಾಗ್ಲೂ ಜಗಳ ಆಡುವಂತದ್ದಾಗಿರ್ಬೋದು. ಈ ರೀತಿ ತಪ್ಪುಗಳು ಆಗ್ತಾನೆ ಇರುತ್ತೆ. ಇದು ಯಾರಿಂದ ಆಗುತ್ತೆ? ನಮ್ಮಿಂದಾನೇ ಆಗುತ್ತೆ ಅಲ್ವಾ? ನಾವು ಸ್ವಲ್ಪ ಯೋಚನೆ ಮಾಡೋದನ್ನಾಗಿರ್ಬೋದು, ಈ ರೀತಿ ಕೆಟ್ಟ ಕೆಟ್ಟ ಆಲೋಚನೆಗಳನ್ನ ಕಮ್ಮಿ ಮಾಡ್ಕೊಂಡ್ರೆ ಏನಾಗುತ್ತೆ ಅದಾಗ್ಲಿ. ಯಾರಿಗೂ ಗೊತ್ತಿಲ್ಲ ಲೈಫ್ ನೆಕ್ಸ್ಟ್ ಏನಾಗುತ್ತೆ ಅಂತ ಗೊತ್ತಿಲ್ಲ. ನಾವು ಇವತ್ತಿನ ದಿನ ಯಾವ ರೀತಿ ಇದ್ರೆ, ಇವತ್ತಿನ ದಿನ ಯಾವ ರೀತಿ ಬದಲಾವಣೆ ಮಾಡ್ಕೊಂಡ್ರೆ ಇವತ್ತಿನ ದಿನ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಮೇಲೆ ಎಲ್ಲ ಡಿಪೆಂಡ್ ಆಗಿರುತ್ತೆ. ನಾವ್ ಅನ್ಕೊಂತಾ ಇರ್ತೀವಿ ನಮ್ಮಲ್ಲಿ ಏನೋ ಪ್ರಾಬ್ಲಮ್ ಇದೆ, ನನಗೆ ಈ ರೀತಿ ಕಷ್ಟಗಳು ಬರ್ತಿದೆ, ನಾನೇ ಇಷ್ಟೊಂದು ಥಿಂಕಿಂಗ್ ಜಾಸ್ತಿ ಮಾಡ್ತಿದೀನಿ ಅಂತ. ಎಲ್ಲಾರ್ ಲೈಫಲ್ಲೂ ಕೂಡ ಕಷ್ಟಗಳನ್ನೋದು ಇರುತ್ತೆ. ನಮಗೇನು ಅಂತ ಅಂದ್ರೆ ನಮಗಿಂತ ಆಗ ಜಾಸ್ತಿ ಇರೋರ್ ಕಷ್ಟನ ನಾವು ನೋಡೋದೇ ಇಲ್ಲ. ಅಂತ ಅಂದ್ರೆ ಚೆನ್ನಾಗಿರೋರ್ ಮಾತ್ರ ನೋಡ್ತೀವಿ, ಚೆನ್ನಾಗ್ ಲೈಫ್ ಲೀಡ್ ಮಾಡ್ತಿದ್ದಾರೆ ಅನ್ನೋ ರೀತಿ ಮಾತ್ರ ಯೋಚನೆ ಮಾಡ್ತೀವಿ. ಬಟ್ ಅವರಲ್ಲಿ ಎಷ್ಟೊಂದೆಲ್ಲ ಕಷ್ಟಗಳಿರುತ್ತೆ, ಎಷ್ಟೊಂದೆಲ್ಲ ಬೇಜಾರಿರುತ್ತೆ. ಎಲ್ಲಾರ್ ಮನೇಲೂ ಕೂಡ ಈ ರೀತಿ ಮಿಸ್ಟೇಕ್‌ಗಳು, ತೊಂದರೆಗಳು ಆಗ್ತಾನೆ ಇರುತ್ತೆ. ಅದನ್ನ ಮಾತ್ರ ನಾವು ಯೋಚನೆ ಮಾಡೋದಕ್ಕೆ ಹೋಗ್ತಿರಲ್ಲ. ತುಂಬಾ ಚೆನ್ನಾಗಿದ್ದಾರೆ ಅವರು, ಲೈಫ್ ಚೆನ್ನಾಗಿ ಲೀಡ್ ಮಾಡ್ತಿದ್ದಾರೆ ಅನ್ನೋ ರೀತಿ ಮಾತ್ರ ನಾವು ಫೋಕಸ್ ಮಾಡ್ತೀವಿ. ಲೈಫಲ್ಲಿ ಎಲ್ಲಾರ ಜೀವನದಲ್ಲೂ ಕಷ್ಟ ಆಗಿರ್ಬೋದು, ಬೇಜಾರಾಗಿರ್ಬೋದು ಇದ್ದೇ ಇರುತ್ತೆ. ಅದನ್ನ ಯಾವ ರೀತಿ ಬದಲಾವಣೆ ಮಾಡ್ಕೊಂಡು ಒಂದೊಳ್ಳೆ ರೀತಿಲಿ ನಮ್ಮ ದಿನಾನ ಸ್ಟಾರ್ಟ್ ಮಾಡ್ಕೋತೀವಿ ಅನ್ನೋದು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ನಮ್ಮಲ್ಲಿ ಏನೋ ಪ್ರಾಬ್ಲಮ್ ಇರುತ್ತೆ ಅಂತ ಅನ್ಕೋತಿರ್ತೀವಿ. ಬಟ್ ನಮ್ಮಲ್ಲಿರುವಂತ ಅಭ್ಯಾಸಗಳಿಂದನೇ ತುಂಬಾ ಒಂದು ಲೈಫ್ ಹಾಳಾಗುವಂತದ್ದಾಗಿರ್ಬೋದು, ಒಂದ್ ದಿನಾನ ಚೆನ್ನಾಗಿ ಸ್ಟಾರ್ಟ್ ಮಾಡ್ಕೊಳ್ದೇನೆ ಇರುವಂತದ್ದಾಗಿರ್ಬೋದು, ಯಾವಾಗ್ಲೂ ಬೇಜಾರಾಗಿ ಕೂತ್ಕೊಳ್ಳುವಂತದ್ದಾಗಿರ್ಬೋದು, ಅರ್ಧಕ್ಕೆ ಕೆಲಸಗಳನ್ನ ಸ್ಟಾಪ್ ಮಾಡುವಂತದ್ದಾಗಿರ್ಬೋದು. ಈ ರೀತಿ ಮಿಸ್ಟೇಕ್‌ಗಳು ನಮ್ಮಲ್ಲಿರುವಂತ ಒಂದಿಷ್ಟು ಅಭ್ಯಾಸಗಳಿಂದಾನೇ ಆಗ್ತಾನೆ ಇರುತ್ತೆ. ಆ ಕೆಟ್ಟ ಅಭ್ಯಾಸಗಳನ್ನ ನಾವು ಬ್ರೇಕ್ ಮಾಡಿದಾಗ ಬದಲಾವಣೆ ಅಂತೂ ಆಗೇ ಆಗುತ್ತೆ ಅಲ್ವಾ? ಎಲ್ಲರಿಗೂ ಕೂಡ ಒಂದೇ ರೀತಿ ಲೈಫ್ ಇದ್ದೇ ಇರುತ್ತೆ. ಅಂತ ಅಂದ್ರೆ ಅವ್ರು ಯಾವ ರೀತಿ ಡಿಪೆಂಡ್ ಅಂತ ಅಂದ್ರೆ ಡಿಸೈನ್ ಮಾಡ್ಕೊಂಡು ಲೈಫ್‌ನ ಲೀಡ್ ಮಾಡ್ತಾರೆ, ಅದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಈ ರೀತಿ
ನಾನು ಕೂಡ ಈ ವರ್ಷದಿಂದ ಅಂತ ಅಂದ್ರೆ ಓವರ್ ಥಿಂಕಿಂಗ್ ಮಾಡೋದನ್ನ ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಲೈಫ್‌ನ ಲೀಡ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಏಪ್ರಿಲ್ ಬಂದ್ಬಿಡ್ತು ಅಲ್ವಾ? ನಾವ್ ಇವಾಗ್ಲೂ ಬದಲಾವಣೆ ಮಾಡ್ಕೊಳ್ಳಿಲ್ಲ ಅಂತ ಅಂದ್ರೆ ನಮ್ಗೆ ಗೊತ್ತಾಗೋದಿಲ್ಲ ಎಷ್ಟ್ ಬೇಗ ಒಂದ್ ವರ್ಷ ಮುಗ್ದೋಗುತ್ತೋ. ಜನವರಿ ಇವಾಗ ಸ್ಟಾರ್ಟ್ ಆಯ್ತು ಅನ್ನೋ ರೀತಿ ಫೀಲ್ ಬರುತ್ತೋ. ಆಲ್ರೆಡಿ ಏಪ್ರಿಲ್ ಬಂದ್ಬಿಟ್ಟಿದೆ. ನಾವು ಒಂದ್ ತಿಂಗಳು ಅದನ್ನ ಕನ್ಸಿಸ್ಟೆನ್ಸಿ ಆಗಿ ಮಾರ್ನಿಂಗ್ ಬೇಗ ಎದ್ದೇಳುವಂತದ್ದಾಗಿರ್ಬೋದು. ಇಷ್ಟು ದಿನ ಲೇಟಾಗಿ ಎದ್ದೇಳ್ತಿದೀವಿ ಅಂದಾಗ ಆದಷ್ಟು ಮಾರ್ನಿಂಗ್ ಬೇಗ ಎದ್ದೇಳುವಂತದ್ದಾಗಿರ್ಬೋದು. ನಮ್ಮನ್ನ ನಾವು ಕೆಲಸದಲ್ಲಿ ತೊಡಗಿಸ್ಕೊಳ್ಳುವಂತದ್ದಾಗಿರ್ಬೋದು. ಬ್ಯುಸಿಯಾಗಿ ಲೈಫ್ ಸ್ಟೈಲ್‌ನ ಲೀಡ್ ಮಾಡುವಂತದ್ದಾಗಿರ್ಬೋದು. ತುಂಬಾ ಒಂದಿಷ್ಟು ಪ್ಲಾನಿಂಗ್ ಅಂತೂ ಇದ್ದೇ ಇರುತ್ತೆ. ಒಂದ್ ತಿಂಗಳು ಕನ್ಸಿಸ್ಟೆನ್ಸಿ ಆಗಿ ಮಾಡ್ಬಿಟ್ವಿ ಅಂತ ಅಂದ್ರೆ ಒಂಥರ ನಮ್ಗೆ ರುಟೀನ್ ತರ ಅದು. ಪ್ರತಿದಿನ ಆ ಕೆಲ್ಸ ಮಾಡ್ಬೇಕು, ಏನೋ ಮರ್ತ್ಬಿಟ್ವಿ ಅನ್ನೋ ರೀತಿ ಫೀಲ್ ಬರುತ್ತೆ. ಒಂದ್ 2, 3 ದಿನ ಮಾಡುವಂತದ್ದಾಗಿರ್ಬೋದು. ಇವಾಗ ಜನವರಿ 1ರಲ್ಲಿ ಆವತ್ತೊಂದ್ ದಿನ ಬೇಗ ಎದ್ಬಿಟ್ಟು ಇವತ್ತಿನ ದಿನ ನಾನು ಒಂದಿಷ್ಟು ಮಾರ್ನಿಂಗ್ ಹ್ಯಾಬಿಟ್ಸ್‌ಗಳಾಗಿರ್ಬೋದು, ಎಕ್ಸರ್ಸೈಸ್ ಆಗಿರ್ಬೋದು, ಈ ರೀತಿ ನಾನ್ ದಿನನ ಸ್ಟಾರ್ಟ್ ಮಾಡ್ಕೋತೀನಿ. ಪ್ರತಿದಿನ ಅನ್ನೋದನ್ನ ಮಾತ್ರ ಯೋಚನೆ ಮಾಡಿ ಅವತ್ತೊಂದು ದಿನ ಮಾಡ್ತೀವಿ. ಆ ಒಂದು ಖುಷಿಗೆ ಮತ್ತೆ ಒಂಥರ ಹೊಸ ದಿನ ಸ್ಟಾರ್ಟ್ ಮಾಡ್ತಾ ಇದೀವಿ ಅನ್ನೋ ಫೀಲ್‌ಗೆ ಒಂದ್ 2, 3 ದಿನ ಅದೇ ರೀತಿ ಮಾಡ್ಕೊತಾ ಹೋಗ್ಬಿಡ್ತೀವಿ. ಬಟ್ ಅದು ಹೋಗ್ತಾ ಹೋಗ್ತಾ ಏನಾಗುತ್ತೆ ಒಂದ್ 3, 4 ದಿನ ಮಾಡ್ಬಿಟ್ಟು ನೆಕ್ಸ್ಟ್ ಒಂದ್ 6 ಗಂಟೆ, 7 ಗಂಟೆ ಆದ್ರೂ ಮಲ್ಕೊಳ್ಳುವಂತದ್ದಾಗಿರ್ಬೋದು. ಈ ರೀತಿ ಮಾಡ್ಬಿಡ್ತೀವಿ. ಅದಕ್ಕೆ ಯಾವ್ದೇ ನಾವು ಪ್ಲಾನಿಂಗ್ ಅಂತ ಮಾಡ್ಕೊಂಡ್ರೆ ಅದನ್ನ ಕಂಪ್ಲೀಟ್ ಮಾಡ್ಬೇಕು. ಏನೇ ಪ್ರಾಬ್ಲಮ್ ಆದ್ರೂ ಕೂಡ ಕಂಪ್ಲೀಟ್ ಮಾಡ್ತಾ ಹೋದಂಗೆ ಅಷ್ಟು ನಮ್ಗೆ ಕಷ್ಟ ಅನ್ಸೋದಿಲ್ಲ. ಒಂದ್ 3 ದಿನ ಮಾಡ್ಬಿಟ್ಟು ನೆಕ್ಸ್ಟ್ ಬ್ರೇಕ್ ಮಾಡುವಂತದ್ದಾಗಿರ್ಬೋದು. ಈ ರೀತಿ ಮಾಡಿದಾಗ ನಾವೇನ್ ಅನ್ಕೊಂಡಿರ್ತೀವಿ ಅದನ್ನ ಮಾಡೋದಿಕ್ಕಂತೂ ಸಾಧ್ಯ ಇಲ್ಲ. ನಾನೇನಂತ ಅಂದ್ರೆ ಫಸ್ಟಿಂದಾನು ಕೂಡ ಮಾರ್ನಿಂಗ್ ಬೇಗನೆ ಎದ್ದೇಳ್ತಿದ್ದೆ ಅಲ್ವಾ? ಅದೇನು ನಂಗ್ ಅಷ್ಟು ಪ್ರಾಬ್ಲಮ್ ಅಂತ ಅನ್ಸ್ಲಿಲ್ಲ. ಮಾರ್ನಿಂಗ್ ಬೇಗ ಎದ್ದು ನನ್ ದಿನಾನ ಸ್ಟಾರ್ಟ್ ಮಾಡ್ಕೊಳ್ಳುವಂತದ್ದಾಗಿರ್ಬೋದು. ನನಗೇನಂತ ಅಂದ್ರೆ ಒಂದ್ 4 ಗಂಟೆಗೆ ಎಚ್ಚರಾಗಿ ಅಭ್ಯಾಸ ಆಗ್ಬಿಟ್ಟು ಅಷ್ಟೇ ಕರೆಕ್ಟಾಗಿ ಒಂದ್ 4:15ಗೆಲ್ಲ ಎದ್ಬಿಡ್ತೀನಿ. ಇವಾಗಂತೂ ಮಕ್ಳಿಗೆಲ್ಲ ಹಾಲಿಡೇಸ್ ಇರೋದ್ರಿಂದ ಒಂದೊಂದ್ ದಿನ ಮಿಸ್ ಆಗುತ್ತೆ. ನನ್ ಹೆಲ್ತ್ ಸರಿ ಇಲ್ಲ ಅಂದಾಗ ನಾರ್ಮಲ್ ಆಗಿ ಒಂದ್ 5:30, 6 ಗಂಟೆಗೆ ಎದ್ದೇಳ್ತೀನಿ. ಬಟ್ ಚೆನ್ನಾಗಿದ್ದೀನಿ ಅಂತ ಅಂದಾಗ 4 ಗಂಟೆಗೆ ನಾನ್ ದಿನಾನ ಸ್ಟಾರ್ಟ್ ಮಾಡ್ಕೋತೀನಿ. ಈ ರೀತಿ ಏನಾದ್ರೂ ಅನ್ಕೊಂಡಿರ್ತೀವಿ ಅಂತ ಅಂದ್ರೆ ಅದನ್ನ ಕಂಪ್ಲೀಟ್ ಮಾಡ್ತಾ ಹೋಗ್ತಿದ್ವಿ ಅಂದಾಗ ಒಂದ್ ಸ್ವಲ್ಪ ಖುಷಿ ಕೊಡುತ್ತೆ, ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಬಟ್ ಅರ್ಧಕ್ಕೆ ಸ್ಟಾಪ್ ಮಾಡಿದೀವಿ ಅಂದಾಗ ನೆಕ್ಸ್ಟ್ ವರ್ಷನೂ ಅದೇ ರೀತಿ ಮಾಡ್ತಾ ಹೋಗ್ಬಿಡ್ತೀವಿ. ನೆಕ್ಸ್ಟ್ ನಾನು ಈ ರೀತಿ ಬದಲಾಗಬೇಕು ಅಂತ ಅನ್ಕೋತೀವಿ. ಅದನ್ನ ಕಂಪ್ಲೀಟ್ ಮಾಡೋದಿಲ್ಲ. ಅರ್ಧಕ್ಕೆ ಸ್ಟಾಪ್ ಮಾಡುವಂತದ್ದಾಗಿರ್ಬೋದು. ಈ ರೀತಿ ತಪ್ಪುಗಳು ಆಗ್ತಾನೆ ಇರುತ್ತೆ. ಇವತ್ತು ಏನಕ್ಕೆ ಈ ರೀತಿ ಅಂದ್ರೆ ವ್ಲಾಗ್‌ನ ಸ್ಟಾರ್ಟ್ ಮಾಡ್ದೆ ಅಂತ ಅಂದ್ರೆ ನಾವ್ ಅನ್ಕೋತಾ ಇರ್ತೀವಿ. ತುಂಬಾ ಜನ ಅನ್ಕೊಂಡಿರ್ತಾರೆ. ಯಾರೆಲ್ಲ ಕಂಪ್ಲೀಟ್ ಮಾಡಿದ್ರು, ಯಾರೆಲ್ಲ ಅರ್ಧಕ್ಕೆ ಸ್ಟಾಪ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಮಾತಾಡೋಣ ಅನ್ನೋದಷ್ಟೇ ಮಾತ್ರ ಇತ್ತು. ಅದಕ್ಕೋಸ್ಕರ ಇವತ್ತಿನ ವ್ಲಾಗಲ್ಲಿ ಈ ರೀತಿ ಟಾಪಿಕ್‌ನ ಶೇರ್ ಮಾಡ್ತಾ ಇದ್ದೀನಿ. ಮೊದ್ಲು ಏನು ಅಂತ ಅಂದ್ರೆ ಚಿಕ್ಕ ಪುಟ್ಟ ವಿಚಾರಕೊಳ್ಳುವಂತದ್ದಾಗಿರ್ಬೋದು, ಬೇಜಾರ್ ಮಾಡ್ಕೊಂಡು ಕೂತ್ಕೊಳ್ಳುವಂತದ್ದಾಗಿರ್ಬೋದು, ಈ ರೀತಿ ತುಂಬಾ ಒಂದು ಕೆಲ್ಸ ಮಾಡ್ದೇನೆ ಹಾಗೆ ಟೈಮ್‌ನ ವೇಸ್ಟ್ ಮಾಡುವಂತದ್ದಾಗಿರ್ಬೋದು, ಈ ರೀತಿ ಮಾಡ್ತಾ ಇದ್ದೆ. ಬಟ್ ಇವಾಗ ಯಾವ ರೀತಿ ಮೈಂಡ್ ಸೆಟ್ ಅಲ್ಲಿ ಇದೀನಿ ಅಂತ ಅಂದ್ರೆ, ಈ ವರ್ಷದಿಂದ ಯಾವ ರೀತಿ ಚೇಂಜಸ್ ಮಾಡ್ಕೊಂಡಿದೀನಿ ಅಂತ ಅಂದ್ರೆ, ಆಗೋದೆಲ್ಲ ಒಳ್ಳೇದ್ಕೆ. ನಮ್ ಲೈಫಲ್ಲಿ ಏನಾದ್ರೂ ಆಗ್ಬೇಕು ಅಂತ ಇದ್ರೆ ಆಗೇ ಆಗುತ್ತೆ. ಅದ್ ಯಾರಿಂದನೂ ತಪ್ಸೋದಿಕ್ಕಾಗೋದಿಲ್ಲ ಅಲ್ವಾ? ಹೇಗಾದ್ರೂ ಒಂದ್ ರೀತಿ ಆಗೋದಂತೂ ಗ್ಯಾರಂಟಿ. ನಮ್ಗೆ ಗೊತ್ತಾಗೋದಿಲ್ಲ ಈ ರೀತಿ ಆಗೋಯ್ತಲ್ಲ ಅನ್ನೋ ರೀತಿ ಯೋಚನೆ ಮಾಡ್ತೀವಿ. ಬಟ್ ಆಗೋದನ್ನ ಯಾರಿಂದನೂ ತಪ್ಸೋದಿಕ್ಕಾಗೋದಿಲ್ಲ. ಯಾರ್ಯಾರ ಲೈಫಲ್ಲಿ ಏನೇನ್ ಆಗ್ಬೇಕು ಒಂದ್ ರೀತಿ ಹಣೆ ಬರ ಅಂತ ಹೇಳ್ತೀವಲ್ವಾ? ಅದ್ ಹಾಗೆ ಆಗುತ್ತೆ. ಬಟ್ ನಮ್ ಕೈಲಿ ಏನ್ ಪ್ರಯತ್ನ ಪಡೋದಿಕ್ಕಾಗುತ್ತೋ ಅದನ್ನ ಮಾಡ್ಕೊಂಡು ಆ ರೀತಿ ಲೈಫ್‌ನ ಲೀಡ್ ಮಾಡೋದೇ ಬೆಟರು. ನಾವು ನೆಕ್ಸ್ಟ್ ಏನಾಗುತ್ತೋ ಅಂತ ತುಂಬಾ ಒಂದ್ ರೀತಿ ಕಷ್ಟಗಳು ಬಂದ್ಬಿಡ್ತಲ್ಲ ಅನ್ನೋ ರೀತಿ ಯೋಚನೆ ಮಾಡುವಂತದ್ದಾಗಿರ್ಬೋದು. ಈ ರೀತಿ ಮಾಡ್ತಾ ಹೋಗ್ಬಿಟ್ಟಾಗ ಏನಾಗ್ಬಿಡುತ್ತೆ ಅಂತ ಅಂದ್ರೆ, ನಾವ್ ಅದಕ್ಕೆ ಒಂಥರ ಸ್ಟಿಕ್ ಆಗ್ಬಿಡ್ತೀವಿ. ಅದೇ ಒಂದು ಯೋಚನೆ ಮಾಡ್ತಾ ಮಾಡ್ತಾ ನೆಕ್ಸ್ಟ್ ಏನ್ ಮಾಡ್ಬೇಕು, ನೆಕ್ಸ್ಟ್ ಅದಕ್ಕೆ ಪ್ರಾಬ್ಲಮ್‌ಗೆ ಸೊಲ್ಯೂಷನ್ ಏನ್ ಹುಡುಕ್ಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ಈ ರೀತಿ ಎಲ್ಲ ಒಂಥರ ಲೈಫ್‌ನ ಚೆನ್ನಾಗಿ ಲೀಡ್ ಮಾಡ್ತಾ ಇರ್ಲಿಲ್ಲ. ಬಟ್ ಈ ಸಲ ಆ ರೀತಿ ನಾನ್ ಮಾಡ್ತಾನೆ ಇಲ್ಲ. ಏನೇನಾಗುತ್ತೋ ಅದಾಗ್ಲಿ, ಆಗೋದೆಲ್ಲ ಒಂದ್ ರೀತಿ ಒಳ್ಳೇದಕ್ಕೆ ಅಂತ ಅನ್ಕೊಂಡೆ ಲೈಫ್‌ನ ಲೀಡ್ ಮಾಡ್ತಾ ಇದೀನಿ. ಒಳ್ಳೇದಾಗೋದಿದ್ರೆ ಹಾಗೆ ಆಗುತ್ತೆ. ಏನಾದ್ರೂ ಪ್ರಾಬ್ಲಮ್ ಬರ್ಬೇಕಾ? ಬಂದೇ ಬರುತ್ತೆ. ಅಷ್ಟೇ ಫೇಸ್ ಮಾಡ್ಕೊಂಡು ಮುಂದೆ ಹೋಗ್ಬೇಕು ಅನ್ನೋ ರೀತಿ ಒಂದು ಪಾಸಿಟಿವ್ ಥಿಂಕಿಂಗ್ ಮಾಡ್ತಾ ಹೋಗ್ಬಿಟ್ರೆ ಲೈಫ್ ಚೆನ್ನಾಗೇ ಇರುತ್ತೆ. ನಾವು ಚಿಕ್ಕ ಪುಟ್ಟ ವಿಚಾರಕ್ಕೂ ಈ ರೀತಿ ಆಗೋಯ್ತಲ್ಲ, ಈ ರೀತಿ ಆಗೋಯ್ತಲ್ಲ ಅಂತ ಅಳ್ತಾ ಕೂತ್ಕೊಳ್ಳುವಂತದ್ದಾಗಿರ್ಬೋದು. ಪದೇ ಪದೇ ಅಳುವಂತದ್ದಾಗಿರ್ಬೋದು. ಯಾರಾದ್ರೂ ಏನಾದ್ರು ಅಂದ್ರೆ ಅಷ್ಟಕ್ಕೂ ಕೂಡ ಬೇಜಾರ್ ಮಾಡ್ಕೊಳ್ಳುವಂತದ್ದಾಗಿರ್ಬೋದು. ಈ ರೀತಿ ಎಲ್ಲ ನಾವು ಸಾಫ್ಟ್ ಕಾರ್ನರ್‌ನ ಇಟ್ಕೋಬಿಟ್ರೆ ಯಾವ್ದೇ ರೀತಿ ಕೆಲ್ಸಗಳ್ನು ಕೂಡ ಮಾಡೋದಿಕ್ಕಾಗೋದಿಲ್ಲ. ಒಂದ್ ರೀತಿ ಯಾವಾಗ್ಲೂ ಬೇಜಾರಲ್ಲೇ ಲೈಫ್‌ನ ಲೀಡ್ ಮಾಡೋ ರೀತಿ ಆಗ್ಬಿಡುತ್ತೆ. ನಮ್ಗೆ ತೊಂದ್ರೆ ಆಗುತ್ತೆ ಅಲ್ವಾ? ಯಾರಾದ್ರೂ ಏನೋ ಬೇಜಾರ್ ಮಾಡಿರ್ತಾರೆ. ನಮ್ಗೆ ಒಂದ್ ರೀತಿ ನೆಮ್ಮದಿಯಾಗಿ ಇರೋದಕ್ಕೆ ಬಿಡ್ತಾ ಇಲ್ಲ ಅಂದಾಗ ಆದಷ್ಟು ಇಗ್ನೋರ್ ಮಾಡಿ ಮುಂದೆ ಹೋಗುವಂತದ್ದು ಬೆಟರು. ಅದನ್ ಬಿಟ್ಟು
ನಮ್ ಖುಷಿನ ನಾವ್ ಯಾವ ರೀತಿ ಇಟ್ಕೋಬೇಕು, ನಮ್ಮನ್ನ ನಾವು ಖುಷಿಯಾಗಿರೋದಕ್ಕೆ ಏನೇನ್ ಮಾಡ್ಬೇಕು ಅದು ನಮ್ ಕೈಲೇ ಇರುತ್ತೆ. ಬಟ್ ಬೇರೆಯವರಿಂದ ಬೇಜಾರಾಗುತ್ತೆ ಅಂತ ಅಂದ್ರೆ ಅದನ್ನ ಬಿಟ್ಟಾಕ್ಬಿಟ್ಟು ನಾನ್ ಯಾವ ರೀತಿ ಇರ್ಬೇಕೋ ಅದ್ರ ಕಡೆ ಗಮನ ಕೊಡೋಣ ಅನ್ನೋ ರೀತಿ ಲೈಫ್‌ನ ಲೀಡ್ ಮಾಡಿದಾಗ ತುಂಬಾನೇ ಚೆನ್ನಾಗಿರುತ್ತೆ. ಈ ರೀತಿ ಒಂದಿಷ್ಟು ಬದಲಾವಣೆಗಳನ್ನ ಮಾಡ್ಕೊಂಡಾಗ, ನಾವ್ ಯೋಚನೆ ಮಾಡೋ ರೀತಿನ ಬದಲಾಯಿಸ್ಕೊಂಡಾಗ ನಮ್ ಲೈಫ್ ತುಂಬಾನೇ ಚೆನ್ನಾಗಿರುತ್ತೆ. ಒಂದೊಂದ್ಸಲ ತುಂಬಾ ಚೆನ್ನಾಗಿರುತ್ತೆ ಬಟ್ ಕೆಟ್ಟ ಯೋಚನೆ ಮಾಡಿ ಹಾಳ್ ಮಾಡ್ಕೊಳ್ಳುವಂತದ್ದಾಗಿರ್ಬೋದು. ಈ ರೀತಿ ಆ ಒಂದು ಖುಷಿ ಮೂಮೆಂಟ್‌ನ ಎಂಜಾಯ್ ಮಾಡ್ದೇನೆ ಇರೋದಕ್ಕೆ ಆಗ್ದೇನೆ ಇರುವಂತದ್ದಾಗಿರ್ಬೋದು. ಈ ರೀತಿ ತಪ್ಪುಗಳೆಲ್ಲ ಆಗ್ತಾನೆ ಇರ್ತವೆ. ನಾವು ನೋಡೋ ರೀತಿನಾಗಿರ್ಬೋದು, ಯೋಚನೆ ಮಾಡೋ ರೀತಿನಾಗಿರ್ಬೋದು, ಸ್ವಲ್ಪ ಬದಲಾವಣೆ ಮಾಡ್ಕೊಂಡ್ ನೋಡ್ದಾಗ ಲೈಫು ತುಂಬಾ ಚೆನ್ನಾಗಿರುತ್ತೆ. ಏನೇ ಕಷ್ಟ ಬಂದ್ರು ಕೂಡ ಅದನ್ನ ಫೇಸ್ ಮಾಡೋದನ್ನ ಕಲ್ತ್ಕೊಂಡ್ ಬಿಟ್ಟಿರ್ತೀವಿ. ಈ ರೀತಿ ಎಲ್ಲದಕ್ಕೂ ಕೂಡ ಬೇಜಾರಾಗುವಂಥದ್ದು, ಅಳುವಂಥದ್ದು ಇದೆಲ್ಲ ಸ್ಟಾಪ್ ಮಾಡಿ ಒಂದು ಸ್ಟ್ರಾಂಗ್ ಆಗಿ ಲೈಫ್‌ನ ಲೀಡ್ ಮಾಡ್ಬೇಕು ಅನ್ನೋದನ್ನ ಕಲ್ತ್ಕೊಂಡಿರ್ತೀವಿ. ತುಂಬಾ ಜನನ ಅಬ್ಸರ್ವ್ ಮಾಡಿ ನೋಡಿ ಅವ್ರೊಂಥರ ಸ್ಟ್ರಾಂಗ್ ಅಂತಾನೆ ಹೇಳ್ಬೋದು. ಏನೇ ಆದ್ರೂ ಕೂಡ ಒಂಥರ ಚೆನ್ನಾಗಿ ಎಲ್ಲಾನು ಪಾಸಿಟಿವ್ ಆಗಿ ತಗೊಂಡು ಆಗೋದೆಲ್ಲ ಒಳ್ಳೇದಕ್ಕೆ ಅನ್ನೋ ರೀತಿ ಯೋಚನೆ ಮಾಡ್ಕೊಂಡು ಲೈಫ್‌ನ ಲೀಡ್ ಮಾಡ್ತಿರ್ತಾರೆ. ಅವ್ರು ತುಂಬಾ ನೆಮ್ಮದಿಯಾಗಿ ಇರ್ತಾರೆ. ಬಟ್ ಈ ರೀತಿ ಚಿಕ್ಕ ಪುಟ್ಟ ವಿಚಾರಕ್ಕೂ ಬೇಜಾರ್ ಮಾಡ್ಕೊಳ್ಳುವಂತದ್ದಾಗಿರ್ಬೋದು, ಒಂದೊಳ್ಳೆ ರೀತಿ ಲೈಫ್‌ನ ಕೂಡ ಅವರಿಂದಾನೇ ಅವ್ರ ಕೈಯಾರೆ ಹಾಳ್ ಮಾಡ್ಕೊಳ್ಳುವಂತದ್ದಾಗಿರ್ಬೋದು, ಏನೋ ಒಂದು ಯೋಚನೆ ಮಾಡ್ಕೊಂಡು ಫ್ಯಾಮಿಲಿಗೆ ಸರಿಯಾಗಿ ಟೈಮ್ ಕೊಡ್ದೇನೆ ಆಗಿರ್ಬೋದು, ಮಕ್ಳನ್ನ ಸರಿಯಾಗಿ ನೋಡ್ಕೊಳ್ದೇನೆ ಇರುವಂತದ್ದಾಗಿರ್ಬೋದು. ಈ ರೀತಿ ಮಿಸ್ಟೇಕ್‌ಗಳನ್ನ ನಮ್ಮಿಂದ ನಾವೇ ಮಾಡ್ಕೊಂಡು ಇರೋ ಲೈಫ್‌ನ ಕೂಡ ಹಾಳ್ ಮಾಡ್ಕೊಳ್ಳುವಂತ ಸಿಚುಯೇಷನ್ ಜಾಸ್ತಿ ಆಗ್ಬಿಡುತ್ತೆ. ಈ ರೀತಿ ಒಂದಿಷ್ಟು ಚೇಂಜಸ್ ಮಾಡ್ಕೊಂಡು ಲೈಫ್‌ನ ಲೀಡ್ ಮಾಡಿ ನೋಡಿ. ಯಾರೆಲ್ಲ ಒಂದ್ 2026ರಲ್ಲಿ ಬದಲಾವಣೆ ಮಾಡ್ಕೋಬೇಕು ಅನ್ನೋ ಒಂದು ಮೈಂಡ್‌ಸೆಟ್ ಇಟ್ಕೊಂಡಿದ್ದೀರಿ, ಇವಾಗ್ಲೇ ಚೇಂಜಸ್ ಮಾಡ್ಕೊಂಡ್ರೆ ತುಂಬಾ ಬೆಟರ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್‌ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.